ಎಲ್ಲರಿಗೂ ನಮಸ್ತೆ. ನಾವು ಇವತ್ತು 31ನೇ ದಿನದ ಪಾದಯಾತ್ರೆ ಬಿದ್ರಳ್ಳಿಯಿಂದ ಬಿಂಡಿಗೆನವಿಲೆ ಹತ್ರ ಹೋಗ್ತಾ ಇದ್ದ ಪಾದಯಾತ್ರೆ ಮುಖಾಂತರ ಹೋಗ್ತಾ ಇದ್ವು. ಹೋಗ್ಬೇಕಾದ್ರೆ ಇವ್ರು ಆಟೋ ಸಡನ್ ಆಗಿ ಆಟೋ ನಿಲ್ಲಿಸ್ಬಿಟ್ಟು ಕರೆದ್ರು. ಏನಕ್ಕೆ ಅಂದ್ರೆ ಇವರು ನವೋದಯ ಯೂಟ್ಯೂಬಲ್ಲಿ ನೋಡಿದ್ದಾರೆ. ಯೂಟ್ಯೂಬಲ್ಲಿ ನವೋದಯ ಏನೋ ಪಾಠ ಏನೋ ಮ್ಯಾಥ್ಸ್ ಏನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವ್ರ ತಂದೆ ಹೇಳ್ತಾ ಇದ್ರಂತೆ, ನೀವೇ ಎಕ್ಸ್ಪ್ಲೇನ್ ಮಾಡಿ ಸರ್. ಆಕ್ಚುಲಿ ನಾವು ಆಟೋದಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೋ. ಬೆಂಗಳೂರು ಹೋಗಕ್ಕೆ ನನ್ನ ಮಗ ಅಪ್ಪ ಮಂಡ್ಯಗೌಡರು ಹೋಗ್ತಾ ಇದ್ದಾರೆ. ನಾನು ಅವರೆಲ್ಲ ಕಣೋ ಬೇರೆಯವರು ಅಂತ, ಇಲ್ಲ ಅವರೇ ತಿರುಗಿಸು ಅಂತ ತಿರುಗಿಸಿ ಮೊಬೈಲಲ್ಲಿ ತೆಗೆದು ನೋಡಿ ಬೇಕಾದ್ರೆ ನೋಡು ಅವರೇನೆ ತಿರುಗಿಸು ವಾಪಸ್ ಅಂತ ತಿರ್ಗ್ಸೋ ಗಂಟೆ ಬಿಡ್ಲಿಲ್ಲ. ಪುನಃ ರಿಟರ್ನ್ ತಿರುಗಿಸಿ ಮಾತಾಡ್ಸ್ಬೇಕು, ನಾನು ಅವ್ರನ್ನ ಮಾತಾಡ್ಸ್ಬೇಕು ಅಂತ ಇದು ಮಾಡ್ದ. ಅದಕ್ಕೋಸ್ಕರ ರಿಟರ್ನ್ ಬಂದು ಗ್ರೇಟ್ ಪುಟ. ಅಲ್ಲೇ ಟಿವಿ ಅಲ್ಲೇ ಒಂದೇ ರೀತಿ ಪರ್ಸನಾಲಿಟಿ ಇದೆ, ಇಲ್ಲೇ ಒಂದೇ ರೀತಿ ಇದೆ. ಹೆಂಗ್ ಕಂಡು ಹಿಡಿದ್ರಿ? ಹೆಂಗ್ ಕಂಡು ಹಿಡಿದ್ರಿ? ಅಲ್ಲಿಂದ ಹೋಗುವಾಗ ಹೌದಾ? ಈ ಪಾದಯಾತ್ರೆ ನೋಡ್ಬಿಟ್ಟು ಹೆಂಗ್ ಕಂಡಿದ್ರಿ? ಸರ್ಕಾರಿ ಶಾಲೆ ನಾವು ಆಟೋ ನೋಡ್ಬಿಟ್ಟು ಹೆಂಗ್ ಕಂಡಿದ್ರಿ? ಅಲ್ಲಿತ್ತು ಮಂಡ್ಯ ಗೌಡ್ರು ಅಂತ. ಹೌದಾ? ಅದೆಲ್ಲ ನೋಡಿದ್ರಾ? ಪಾದಯಾತ್ರೆ ಮಾಡ್ತಾ ಇದ್ದಿಂದ ಗೊತ್ತಿದ್ಯಾ? ನಿಜವಾಗ್ಲೂ ಗ್ರೇಟ್. ನೋಡಿ, ಬೆಂಗಳೂರಲ್ಲಿ ಮಗು ಓದ್ತಾ ಇರೋದು ಸ್ಕೂಲಲ್ಲಿ, ಚಿಕ್ಕ ಮಗುಗೆ ನಾವು ಪಾದಯಾತ್ರೆ ಮಾಡ್ತಾ ಇರೋದು ಗೊತ್ತಾಗಿದೆ ಅಂದ್ರೆ ನಿಜವಾಗ್ಲೂ ಇದು ತುಂಬಾ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಪ್ಪ. ಚೆನ್ನಾಗಿ ಇದು ಮಾಡಪ್ಪ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಏನೇ ಇದ್ರೆ ಏನೋ ಡೌಟ್ ಬರ್ತಾ ಇದೆ ಮ್ಯಾಥ್ಸ್ ಅಲ್ಲಿ ಎಷ್ಟು? 4th ಸ್ಟ್ಯಾಂಡರ್ಡ್, 3rd ಇಂದ 4th ಅರ್ಥ ಆಗ್ತಾ ಇದೆಯಾ ನೀಟಾಗಿ? ಏನು ತೊಂದರೆ ಆಗ್ತಾ ಇಲ್ವಾ? ಆಯ್ತಾ? ಏನೇ ಇದ್ರೆ ಫೋನ್ ಮಾಡಪ್ಪ, ಫೋನ್ ನಂಬರ್ ಇದೆಯಲ್ಲ, ಬರೋದಾ? ವೆರಿ ಗುಡ್. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಸರ್. ಬಾಯ್.